ಚಾಕ್ಲೇಟ್ ಕೇಕ್, ಕಪ್ ಕೇಕ್ ಎಲ್ಲ ಒಂದೇ ಮಾಡಿಬಿಟ್ಟು ಸ್ವಲ್ಪ ಬ್ಲೆಂಡ್ ಮಾಡೋಣ. ಬ್ಲೆಂಡ್ ಏನಂತದೆ ಆ ಮಿಕ್ಸರ್ನ ಬಿಡ್ತೀಯ ಸ್ವಲ್ಪ. ಗುಡ್ ವಿತ್ ಲೆಫ್ಟ್ ಹ್ಯಾಂಡ್ ಆಲ್ಸೋ. ಸೊ ಕಪ್ ಕೇಕ್ ಒಳಗೆ ಹಾಕೋಕ್ಕೆ ತೆಗಿಯಕ್ಕೆ ಬರಲ್ಲ ಇವಕ್ಕೆಲ್ಲ ಓವನಲ್ಲಿ ಕಪ್ ಕೇಕ್ ಮಾಡಬೇಕಂತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವ್ಲಾಗ್ ಎಂಡಿಂಗಲ್ಲಿ ಇದೆ ಬಟ್ಟೆ, ಈ ವ್ಲಾಗಲ್ಲಿ ವೆಲ್ಕಮ್ ಇದೆ ಬಟ್ಟೆ. ಸೊ ಇಮಿಡಿಯೇಟ್ ಇವಾಗಲೇ ಮಾಡ್ತಾ ಇದ್ದೀನಿ ಅಷ್ಟೇ. ಈ ವ್ಲಾಗ್ ಏನು ಅಂತ ತಮ್ಮನೇಲಿ ನೋಡಿದ್ದೀರಾ, 3 or 4 ಇಂಗ್ರೀಡಿಯೆಂಟ್ಸಲ್ಲಿ ಕಪ್ ಕೇಕ್ ಮಾಡ್ತಾ ಇದ್ದೀನಿ. ಸೊ ನಾನು ಮೈದಾ ಅಥವಾ ಬೇರೆ ಎಲ್ಲ ಮಾಡ್ತಾ ಇಲ್ಲ, ಬಿಸ್ಕೆಟಲ್ಲಿ ಮಾಡ್ತಾ ಇದ್ದೀನಿ. ಸೊ ಹೇಗೆ ಅಂತ ತೋರಿಸ್ತೀನಿ. ಇವತ್ತು ನಾನು ಮಾಡ್ತಿಲ್ಲ, ಜೋಸ್ನ ಮಾಡ್ತಾಳೆ, ಅವಳಿಗೆ ಹೇಳ್ಕೊಡ್ಬೇಕಂತೆ ಹೇಗೆ ಮಾಡೋದು ಅಂತ. ಸೊ ಲೆಟ್ಸ್ ಬೇಕ್ ಕಪ್ ಕೇಕ್ ಆ್ಯಂಡ್ ತೋರಿಸ್ತೀನಿ ಬನ್ನಿ ಏನೇನು ಹಾಕ್ತೀನಿ ಅಂತ. ಸೊ ಬೇಕಾಗಿರೋ ಸಾಮಗ್ರಿಗಳು ಬರ್ಬನ್ ನಾನು ಬರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಓರಿಯೋ ಬಿಸ್ಕೆಟು ಅಥವಾ ನಿಮಗೆ ಚಾಕ್ಲೇಟ್ ಕೇಕ್ ಯಾವ್ದು ಬೇಕು, ಯಾವ ಬಿಸ್ಕೆಟ್ ಇಷ್ಟ ಆಗುತ್ತೆ ಆ ಬಿಸ್ಕೆಟಲ್ಲಿ ತೊಗೊಳ್ಳಿ. ಚಾಕ್ಲೇಟ್ ಕೇಕ್, ಕಪ್ ಕೇಕ್ ಎಲ್ಲ ಒಂದೇ. ಸೊ ಅದು ತೊಗೊಳ್ಳಿ. ನಾನು ಬರ್ಬನ್ನು ಈ 3 ತೊಗೊಂಬಂದಿದ್ದೀನಿ. ಇದು ದೊಡ್ಡದು ಜಾಸ್ತಿ ಆಗುತ್ತೆ ಅನ್ನೋ ಚಿಕ್ಕದು 2 ತೊಗೊಂಬಂದೆ. ಆ್ಯಂಡ್ ಇದು ಒಂದು ಚಾಕ್ಲೇಟ್ ತೊಗೊಂಬಂದೆ, ಹರ್ಷೀಸ್ದು. ಈ ಫ್ಲೇವರ್ ಏನು ಡಾರ್ಕ್ ಆ್ಯಂಡ್ ರಿಚ್ ಕಾಫಿ ಫ್ಲೇವರ್ ಅಂತ, ಇದೇನಕ್ಕೆ ಅಂತ ತೋರಿಸ್ತೀನಿ. ಆ್ಯಂಡ್ ಹಾಲು ತೊಗೊಂಬಂದಿದ್ದೀನಿ. ಆ್ಯಂಡ್ ಇನ್ನೊಂದು ಇಂಗ್ರೀಡಿಯೆಂಟ್ ಆಯಿಲು, ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಬೇಕು. ಸೊ ಫಸ್ಟ್ ಇವಾಗ ಈ ಒಂದು ಬಿಸ್ಕೆಟ್ನ ರುಬ್ಕೋಬೇಕು, ಪೌಡರ್ ಮಾಡ್ಕೋಬೇಕು. ಸೊ ಫಸ್ಟ್ ಪೌಡರ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ನಾನು ಇದು ಒಂದು ಫುಲ್ಲು ಹಾಕೊಂಡಿದ್ದೀನಿ ಆ್ಯಂಡ್ ಈ ಚಿಕ್ಕದು ಇನ್ನೊಂದು ಹಂಗೆ ಬಿಟ್ಟಿದ್ದೀನಿ. ನೋಡೋಣ ಇದು ಎಷ್ಟಾಗುತ್ತೆ ಪುಡಿ ಅಂತ. ಹಿಂಗೆ ಮುದ್ದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕ್ರೀಮ್ ಏನು ತೆಗೆದಿಲ್ಲ, ಕ್ರೀಮು ಕೂಡ ಹಂಗೆ ಇಟ್ಟಿದ್ದೀನಿ, ಚಾಕ್ಲೇಟ್ ಥರ ಇರಲಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಇದನ್ನು ಪುಡಿ ಮಾಡೋಣ. ಇವಾಗ ಪೌಡರ್ ಮಾಡೋಣ. ಸೊ ಪೌಡರ್ ಆಗಿದೆ. ಇವಾಗ ಜೋಸ್ನ ಹಾಕ್ಕೊತಾ ಇದ್ದಾಳೆ ಇಲ್ಲಿಗೆಲ್ಲ. ಇನ್ನೂ ಇದೆ ಕಣೆ ಒಳಗಡೆ. ಪೌಡರ್ ರೆಡಿ ಆಗಿದೆ. ನಾನು ಇದಕ್ಕೆ ಆಯಿಲ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ನೆಸಸರಿ ಇಲ್ಲ ಅಂತೆ. ಬಿಕಾಸ್ ಏನಿತ್ತು ಆ ಬರ್ಬನ್ ಬಿಸ್ಕೆಟಲ್ಲಿ ಕ್ರೀಮು ಸ್ವಲ್ಪ ಇಲ್ಲಿ ಕ್ರೀಮಿಯಾಗಿ ಹಿಂಗಿದೆ. ಸೊ ಐ ಥಿಂಕ್ ಆಯಿಲ್ ನೆಸಸರಿ ಇಲ್ಲ, ಯಾಕಂದರೆ ಇದೇ ಸ್ವಲ್ಪ ಸ್ಟಿಕ್ಕಿ ಆಗಿದೆ. ಹಾಲು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬ್ಲೆಂಡ್ ಮಾಡೋಣ. ಬ್ಲೆಂಡ್ ಏನಂತದೆ ಫಸ್ಟ್ ಇವಾಗ ಹಾಲು ಹಾಕೋಣ. ಈಗ ಹಾಲು ತೋರಿಸ್ತೀನಿ ಎಷ್ಟು ಹಾಕಬೇಕು ಅಂತ. ನಾನಿಲ್ಲಿ ಈ ಕಪ್ಪಲ್ಲಿ ಹಾಲು ಫುಲ್ ತೊಗೊಂಡಿದ್ದೀನಿ. ಇದರಲ್ಲಿ ಇಷ್ಟು ನಾನು ಹಾಲು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡೆ, ಯಾಕಂದರೆ ಟೋನ್ ಮಿಲ್ಕ್ ಅಲ್ವಾ, ಸ್ವಲ್ಪ ಗಟ್ಟಿ ಇರುತ್ತೆ ಅಂತ. ಇವಾಗ ನಾನು ಎಲ್ಲ ಪೂರ್ತಿ ಒಟ್ಟಿಗೆ ಹಾಕ್ಕೊಳ್ಳಲ್ಲ, ಬಿಕಾಸ್ ಜಾಸ್ತಿ ಆಗಿಬಿಟ್ರೆ ಇದಾಗೋಗ್ಬಿಡುತ್ತೆ ಅಂತ ಸ್ವಲ್ಪ ಹಾಕ್ಕೊಂಡು ಫಸ್ಟು ಇದು ಮಾಡ್ತೀನಿ. ಫಸ್ಟ್ ಕೈಯಲ್ಲಿ ಕಲಿಸೆ ಸ್ಪೂನಲ್ಲಿ ಆ ಮಿಕ್ಸರ್ನ ಬಿಡ್ತೀಯ ಸ್ವಲ್ಪ. ಗುಡ್ ವಿತ್ ಲೆಫ್ಟ್ ಹ್ಯಾಂಡ್ ಆಲ್ಸೋ. ಸೊ ತೆಗಿಯೋದು ಅದು ಅಡಿಲಿದೆ, ಸೈಡಿಗೆ ಇಟ್ಕೋಬೇಡ. ಹಾಂ ಕೈ ಬಿಡ. ಬ್ಯಾಟರ್ ಹಿಂಗೆ ರೆಡಿಯಾಗಿದೆ. ಇವಾಗ ಕಪ್ ಕೇಕ್ ಮೋಲ್ಡ್ ಒಳಗೆ ಹಾಕೋಣ. ಆ್ಯಂಡ್ ಇದು ಬೇರೆ ಇದೆ ನಮಗೆ. ನಾವು ಓವನ್ ತೊಗೊಂಡಾಗ್ಲೇ ಕಪ್ ಕೇಕಿಗೆ ಅದು ಪೇಪರ್ ಬರುತ್ತಲ್ಲ, ಏನಂತಾರೆ ಅದು, ಎಲ್ಲೋಯ್ತಾ ಅದು, ವೆಯ್ಟ್ ಗೈಸ್ ಶೋ. ಇದು ಮೋಲ್ಡು, ಪೇಪರ್ ಮೋಲ್ಡ್ ಥರ ಬರುತ್ತಲ್ಲ ಕಪ್ ಕೇಕ್ ಒಳಗೆ ಹಾಕೋಕ್ಕೆ. ಸೊ ನಮ್ಮದು ಇದು ಕಪ್ ಕೇಕ್ ಮೋಲ್ಡು. ಇದಕ್ಕೆ ಹಾಕಿ ಪೇಪರು ಹಾಕಿ ಸಾಕದು, ಹಾಕಿದಾಗ ಹೋಗುತ್ತೆ ಕೆಳಗಡೆ. ಬೇಗ ಹಾಕು. ಸೊ ಜ್ಯೂಸ್ನವರು ಹಾಕ್ತಾ ಇದ್ದಾರೆ. ಸೊ ನಾನು ಫಸ್ಟು ಎಲ್ಲದಕ್ಕೂ ಅರ್ಧ ಹಾಕಕ್ಕೆ ಹೇಳ್ತಾ ಇದ್ದೀನಿ. ಅರ್ಧ ಹಾಕಿದ್ಮೇಲೆ ಇದೇನು ಚಾಕ್ಲೇಟ್ ತೊಗೊಂಬಂದಿದ್ದೀನಿ, ಸಾಕು ಇಷ್ಟ. ಇನ್ನು ಮಿನಿಟ್ ಅಷ್ಟಿತ್ತ. ಏನು ಜೋಸ್ನ, ಏನಾಗಲ್ಲ, ಅದು ಸರಿ ಮಾಡ್ದಾಯ್ತು. ಸೊ ಇಷ್ಟಿಷ್ಟು ಹಾಕ್ಬಿಟ್ಟು ಮಧ್ಯದಲ್ಲಿ ಚಾಕ್ಲೇಟ್ ಹಾಕಿ ಆಮೇಲೆ ಕವರ್ ಮಾಡೋದು. ಸೊ ಎಲ್ಲದು ಹಾಕ್ಕೊಂಡು ಬರಲಿ ಅವಳು. ನಾನು ಅಷ್ಟರಲ್ಲಿ ಚಾಕ್ಲೇಟ್ನ ಪುಡಿ ಮಾಡ್ತೀನಿ. ಪುಡಿ ಮಾಡಲ್ಲ, ಚಿಕ್ಕದಾಗಿ ಕಟ್ ಮಾಡ್ತೀನಿ.
ಸಾರಿ ಗೈಸ್, ಸ್ಟೋರೇಜ್ ಫುಲ್ ಆಗೋಗ್ಬಿಟ್ಟು ಅರ್ಧಂಬರ್ಧ ರೆಕಾರ್ಡ್ ಆಯಿತು. ಸೊ ನಾನು ಚಾಕ್ಲೇಟ್ನ ಹಿಂಗೆ ಹಾಕಿದ್ದೀನಿ. ಅದ್ರಮೇಲೆ ಮತ್ತೆ ಇಲ್ಲಿ ಕೈಯೇ ಅಡ್ಡ ನಿಂದು ಇಲ್ಲಿ ಕವರ್ ಮಾಡಿದ್ದಾಳೆ ಎರಡಕ್ಕೆ. ಈಗ ಮತ್ತೆ ಇನ್ನೊಂದು ಕವರ್ ಮಾಡ್ತಾಳೆ. ಇದು ಎರಡು ಪ್ಲೇನ್ ಬೇಕು ಅಂತ ಅಂದ್ಬಿಟ್ಟು ಹಾಕೊಂಡಿದ್ದಾಳೆ. ಸೊ ಈಗ ಮೇಲೆ ಇನ್ನೊಂದು ಕವರ್ ಹಾಕ್ತಾಳೆ. ಕೋಚಿಂಗ್ ಮಿಗುತ್ತಾ ಇನ್ನೂ ಇಟ್ಟು ಬ್ಯಾಟ್ ಅದು. ನಾನು ಓವನ್ನ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ 180 ಡಿಗ್ರಿ. ಎರಡು ಇದನ್ನು ಇಟ್ಟಿದ್ದೀನಿ. ಆ್ಯಂಡ್ 5 ಮಿನಿಟ್ಸ್ಗೆ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ನಮ್ಮ ಹತ್ರ ಇದೆ ಟೆಡ್ಡಿದು. ತೋರ್ಸೋದು ಮೋಲ್ಡು. ಇದೊಂದು ಮೋಲ್ಡ್ ಇದೆ. ಇದು ಮಿಕ್ಕಿದೆಯಲ್ಲ, ಸೊ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಆ ಬ್ಯಾಟರ್ನ ಹಾಕ್ತಿದ್ದೀವಿ. ಕೇಕ್ ಥರ ಆಗಲಿ ಅಂತ, ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ. ಸೊ ಏನಾಗಿದೆ ಮತ್ತೆ ಹೋಯ್ತು ಗೈಸ್. ನಾನು ಏನು ಮಾಡ್ತೀನಿ, ಪ್ರೀ ಹೀಟ್ ಆಗಿದೆ. ಇವಾಗ ಇದನ್ನು ತೊಗೊಂಡು ಹಾಗೆ ಇಡೋಣ. ಆಯ್ತು, ಬಿಸಿ ಆಯಿತು, ಹುಷಾರು. ಟೆಡ್ಡಿನಲ್ಲಿ ಇಡ್ತೀಯಾ ನೆಕ್ಸ್ಟಾ? ಸೊ ಇವಾಗ ಮುಚ್ತಾ ಇದ್ದೀವಿ ಗೈಸ್. ಸೊ 10 ಮಿನಿಟ್ಸ್ಗೆ ಇಡ್ತೀನಿ. ನಿಜ ಆಗುತ್ತೆ 10 ನಿಮಿಷಕ್ಕೆ ಕಣೆ, 10 ನಿಮಿಷಗೆ ಇಟ್ಟಿದ್ದೀನಿ. ಸೊ ಬನ್ನಿ ಆಮೇಲೆ ನೋಡೋಣ. ಆಮೇಲೆ ಇದೊಂದಿದೆ ಟೆಡ್ಡಿ, ಇದನ್ನು ಆಮೇಲೆ ಇಟ್ಟು ನೋಡೋಣ. ಬಿಕಾಸ್ ಐ ಡೋಂಟ್ ನೋ, ಇಲ್ಲಿ ಕೆಳಗಡೆ ಇಡ್ಬೋದು, ಬಟ್ ಚಾನ್ಸಸ್ ತೊಗೊಳಕ್ಕೆ ಇಷ್ಟ ಇಲ್ಲ. ಇದು ಒಂದು ನೀಟಾಗಿ ಬೇಕಾಗಲಿ ಅಂತ ಅಷ್ಟೇ. ಸೊ ಗೈಸ್ ನೋಡಿ, ಲೈಟೆಲ್ಲ ಆಫ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಓವನ್. ಐ ಲವ್ ಮೈ ಓವನ್ ಸೋ ಮಚ್. ತುಂಬ ದಿನ ಆಗಿತ್ತು ಬೇಕ್ ಮಾಡಿ. ಲೈಕ್ ಬರೀ ಕೇಕ್ ತಿಂದು ದಪ್ಪ ಆಗ್ತೀನಿ ಅಂತ ಬೇಕ್ ಮಾಡೋದು ಬಿಟ್ಬಿಟ್ಟಿದೆ. ಕೇಕ್ನ ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಿದ್ದೆ, ಇಲ್ಲ ವೀಟ್ ಫ್ಲೋರಲ್ಲಿ ಮಾಡ್ತಿದ್ದೆ, ಇಲ್ಲ ಎರಡು ಮಿಕ್ಸ್ ಮಾಡಿ ಮಾಡ್ತಿದ್ದೆ. ಅದಾದಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ವಿತ್ ಪಿಲ್ಸ್ಬೆರಿ ಕೇಕ್ ಮಿಕ್ಸರ್, ಕುಕ್ಕರ್ ಕೇಕ್ ಮಿಕ್ಸರಿಂದ. ಒಂದೊಂದು ಸತಿ ಮೈದಾಗೆ ಚಾಕೋ ಪೌಡರು ಅದೆಲ್ಲ ಮಿಕ್ಸ್ ಮಾಡೇ ಮಾಡ್ತೀನಿ. ಕೆಲವೊಂದು ಸತಿ ಅರ್ಜೆಂಟ್ ಇದ್ದಾಗ ಎಂಥದ್ದು ಅದು ಮೈದಾದು ಮಿಕ್ಸ್ ಮಾಡಿಕೊಂಡು ಕ್ವಾಂಟಿಟಿ ಇದೆಲ್ಲ ನೋಡ್ಕೊಳ್ಳೋಕ್ಕೆ ತಲೆ ಕೆಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ಒಂದೊಂದು ಸತಿ ರೆಡಿ ಮಿಕ್ಸ್ನ ಯೂಸ್ ಮಾಡ್ತೀನಿ. ಅದು ಈಸಿ ಅಂತ ಅನಿಸುತ್ತೆ ರೆಡಿ ಮಿಕ್ಸು, ಬಟ್ ಅದು ಕಾಸ್ಟ್ಲಿನೂ ಜೊತೆಗೆ ಆ ರೆಡಿ ಮಿಕ್ಸೇ ಜಾಸ್ತಿ ಇರುತ್ತೆ. ಅದ್ರ ಬದಲು ಮೈದಾ ಸ್ವಲ್ಪ ಚಾಕೋ ಪೌಡರ್ ಹಾಕಿದ್ರೆ, ಹಾಲು ಹಾಕಿದ್ರೆ ಸಾಕು ಅಂತ ಅನಿಸುತ್ತೆ. ಅದು ನಾನು ಮುಂಚೆ ಲಾಸ್ಟ್ ಇಯರ್ ಓವನ್ ಬಂದಾಗ ಮಾಡಿದ್ದೆ. ನಮ್ಮ ಅಕ್ಕನ ಮಗನಿಗೆ 5th ಮಂತ್ ಬರ್ಡೇಗೆ ಕೇಕ್ ಮಾಡಿದ್ದೆ. ಮೇಲ್ಗಡೆ ಜಮ್ಸ್ ಎಲ್ಲ ಹಾಕಿ ಆ ಥರ ಎಲ್ಲ ಮಾಡಿದ್ದೆ. ಕೇಕ್ ಚೆನ್ನಾಗಿ ಮಾಡ್ತಿದ್ದೆ, ಬಟ್ ನನಗೆ ಕ್ವಾಂಟಿಟಿದು ನನಗೆ ಸ್ವಲ್ಪ ಅಷ್ಟೊಂದು ಗೊತ್ತಾಗಲ್ಲ. ಇನ್ನೂ ನನ್ನ ಪ್ರೊಫೆಷ್ನಲ್ ಬೇಕಾದರೂ ಅಲ್ಲ, ಲೈಕ್ ಕಲ್ತ್ಕೊಳ್ಳೋಕೆ ಆಸೆ. ನೋಡೋಣ. ಸೊ ಗೈಸ್, ಕಪ್ ಕೇಕ್ ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 5 ಮಿನಿಟ್ಸ್ ಇಟ್ವಿ. ಬಿಕಾಸ್ ಆವಾಗಲೇ ಕರೆಂಟ್ ಹೋಗಿತ್ತು. ಕರೆಂಟ್ ಹೋಗಿ ಮತ್ತೆ ಇಟ್ಟಿದ್ಲು ಜ್ಯೂಸ್ನ 10 ಮಿನಿಟ್ಸು. ಅದು ಒಂದು ಯಾವುದೋ ಒಂಚೂರು ಬೆಂದಿಲ್ಲ ಅನಿಸ್ತು, ಇನ್ನು ಮಿಕ್ಕಿದ್ದು ಬೆಂದಿದೆ ಅಂತು. ಅದಕ್ಕೆ ಇನ್ನೊಂದು 5 ಮಿನಿಟ್ಸ್ ಇಡೋಣ ಅಂತ ಇಟ್ಟಿದ್ದೀವಿ. ಸೊ ಇಲ್ಲಿ ನೋಡಿ, ನಾನು ಮೇಲ್ಗಡೆ ಚಾಕ್ಲೇಟ್ ಎಲ್ಲ ಹಾಕಿದ್ದು ಹೆಂಗಾಗಿದೆ ಅಂತ ಇಲ್ಲಿ ನೈಸ್. ಆ್ಯಂಡ್ ಈ ಚಾಕ್ಲೇಟಿ ಸ್ಮೆಲ್ಲು ತುಂಬ ಇದೆ. ಐ ಥಿಂಕ್ ನಾನು ಒಂದು ಕಪ್ ಕೇಕಿಗೆ ಸ್ವೀಟಿಶ್ ಜಾಸ್ತಿ ಇದೆ. ಬಿಕಾಸ್ ನಾನು ಸಕ್ಕರೆನೂ ಹಾಕಿಲ್ಲ, ಏನೂ ಹಾಕಿಲ್ಲ. ಬರ್ಬನ್ ಬಿಸ್ಕೆಟಲ್ಲಿ ಅದೇ ಸಕ್ಕರೆ ಇರುತ್ತೆ, ಅದೇ ಸ್ವೀಟಿಶ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನೇನು ಲೈಕ್ ಎಕ್ಸ್ಟ್ರಾ ಏನೂ ಹಾಕಲಿಲ್ಲ, ಬರೀ ಚಾಕ್ಲೇಟ್ ಮಾತ್ರ ಹಾಕಿದ್ದು. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನಾನು ಇಲ್ಲಿ ನನ್ನ ಚೀನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಅದು 5 ಮಿನಿಟ್ಸ್ ಆಗಲಿ ಬೇಕಾಗಲಿ, ಟೇಸ್ಟ್ ನೋಡೋಣ ಹೇಗಿದೆ ಅಂತ. ತೆಗಿಯಕ್ಕೆ ಬರಲ್ಲ ಇವಕ್ಕೆಲ್ಲ ಓವನಲ್ಲಿ ಕಪ್ ಕೇಕ್ ಮಾಡಬೇಕಂತೆ. ವೆಯ್ಟ್ ನೈಸ್. ಸೊ ಗೈಸ್, ನನ್ನ ಕಪ್ ಕೇಕ್ ತಿನ್ನೋಣ. ನಾನು ಮಾಡಬೇಕು ಕಪ್ ಕೇಕ್, ಕಾಣ್ತಿಲ್ವಾ? ಸೊ ಹೀಗಿದೆ. ಇದನ್ನು ಓಪನ್ ಮಾಡೋಣ ಫಸ್ಟು. ಸೊ ಗೈಸ್, ಒಳಗಡೆ ಚಾಕ್ಲೇಟ್ ಹಾಕಿದ್ನಲ್ಲ, ಮೆಲ್ಟ್ ಆಗಿದೆ. ಚಾಕೋಲೇಟ್ ಥರ ತುಂಬ ಸ್ವೀಟ್ ಆಗಿರುತ್ತೆ ಅಂದ್ಕೊಂಡೆ, ಬಟ್ ಅಷ್ಟೊಂದೇನು ಸ್ವೀಟ್ ಆಗಿಲ್ಲ. ಇಟ್ಸ್ ನೈಸ್. ಐ ಥಿಂಕ್ ಇದ್ರ ಜೊತೆ ವೆನಿಲಾ ಐಸ್ ಕ್ರೀಮ್ ಇದ್ದಿದೆ ಇನ್ನೂ ಚೆನ್ನಾಗಿರುತ್ತೆ. ಡಾರ್ಕ್ ಚಾಕ್ಲೇಟ್ ಹಾಕಿದ್ದಿದ್ದೆ ಇದು ಒಳಗಡೆ. ಐ ಥಿಂಕ್ ಚಾಕೋಲೇಟ್ ಥರ ಆಗಿರೋದು. ನಾನು ನಾರ್ಮಲ್ ಯಾವುದೋ ಮಿಲ್ಕ್ ಚಾಕ್ಲೇಟ್ ಹಾಕಿದ್ದೀನಿ. ಇಟ್ಸ್ ರಿಯಲಿ ಗುಡ್.
ನೀವು ಇದನ್ನು ಟ್ರೈ ಮಾಡಲೇಬೇಕು. ಸಖತ್ತಾಗಿ ಈಸಿ ಆ್ಯಂಡ್ ಸಖತ್ತಾಗಿದೆ.